ಪಾಪ ಇಮ್ರಾನ್ ಖಾನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದ್ದುದರಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಮೈಂಡ್ ಇದ್ದಂತಹ ಒಂದು ಒಳ್ಳೆಯ ಪಾಕಿಸ್ತಾನ ಕಟ್ಟೋದ್ರ ಬಗ್ಗೆ ಗಮನ ಇದ್ದಂಥ ವ್ಯಕ್ತಿ. ಇನ್ನೆಲ್ಲ ಯಾವ ನೋಡಿದ್ರು ಕರಪ್ಟ್, ಔಟ್ ರೈಟ್ ಕರಪ್ಟ್ ಪಾಕಿಸ್ತಾನದ ಮುಖಂಡರುಗಳು. ಸೊ ಹಾಗಾಗಿ ನಮಗಿಂತ ಪಾಪ ಕಷ್ಟದಲ್ಲಿದ್ದಾರೆ ಅವರು. ಅವ್ರಿಗೇನಾದ್ರು ಈ ಸಂದರ್ಭದಲ್ಲಾದ್ರೂ ನಾವು ಒಂದಷ್ಟು ಮಾಡಬೇಕಾಗಿತ್ತು. ಆದರೂ ಕೊನೆಗೆ ನಿಲ್ಬೇಕಾಗಿರೋದು ಪಾಕಿಸ್ತಾನಿಗಳೇ, ಭಾರತೀಯ ಅಂದರೆ ಉಪಭಾರತೀಯರೇ. ಅವರು ಪಾಕಿಸ್ತಾನಿಗಳು ಅನ್ನೋದು ಯಾವಾಗ 60-70 ವರ್ಷದಿಂದ. ಹಾಗಾಗಿ ಅದೇನಾದ್ರು ಆಗಬೇಕಾಗಿತ್ತು, ಅದೇನೂ ಆಗಿಲ್ಲ. ಇವಂತೂ ಒಂದು ಗೊಂದಲ ನನಗನ್ಸೋ ಹಾಗೆ. ಇದು ಪಾಕಿಸ್ತಾನದವ್ರಿಗೆ ಮೇಲೆ ಬಾಂಬ್ ಹಾಕಿ ಅವ್ರ ಮೇಲೆ 10 ಬಾಂಬ್ ಹಾಕಿ ಅವ್ರು 1 ಬಾಂಬ್ ಹಾಕಿದ್ರು ಹೆಚ್ಚಿನಷ್ಟು ನಮಗೆ ಆಗುವಂಥದ್ದು. ಹಾಗಾಗಿ ಹಾಕ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಏನೋ ನಾವು ದಕ್ಷಿಣ ಭಾರತದಲ್ಲಿರುವಂಥವ್ರು ಅಥವಾ ಸೇಫರ್ ಝೋನಲ್ಲಿರೋರು ಯುದ್ಧ ಆಗಿದ್ದ ಅಂತಾರೆ. ಆದರೆ ಗಡಿ ಭಾಗದಲ್ಲಿರೋರು ಕಷ್ಟ ನೋಡಬೇಕಲ್ವಾ. ನನಗನ್ಸ್ದಂಗೆ ಇಟ್ಸ್ ಎ ಫೇಲ್ಡ್ ಸ್ಟೇಟ್ ಯಾವುದು ಪಾಕಿಸ್ತಾನದಲ್ಲಿ ಮತೀಯವಾದಿಗಳು ಮತ್ತು ಸೇನಾಧಿಕಾರಿಗಳು ಇವೆರಡನ್ನೂ ಸೇರಿ ದೇಶದ ಯಾರು ಪಾಕಿಸ್ತಾನದವರು ನಮ್ಮ ಅಣ್ಣ ತಮ್ಮಂದ್ರಲ್ವಾ. ಗುಜರಾತ್ನಿಂದ, ರಾಜಸ್ಥಾನದಿಂದ, ಉತ್ತರ ಪ್ರದೇಶದಿಂದ, ಪಂಜಾಬಿಂದ, ಕಾಶ್ಮೀರದಿಂದ ಆ ಕಡೆಗೆ ಜಾಸ್ತಿ ಜನ ಹೋದವರು. ಇನ್ನೊಂದಷ್ಟು ಜನ ಆ ಕಡೆ ನಮ್ಮಲ್ಲಿ ತಕ್ಷಶಿಲೆ ಎಲ್ಲಿದೆ? ಇವೆಲ್ಲನೂ ಭಾರತನೇ ವಿಭಜನೆ ಆಗಿರುತ್ತಾನೆ. ಹಾಗಾಗಿ ನಮ್ಮ ಯಾವುದೋ ಒಂದು 2000 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕ ಇವತ್ತಿರೋ ಪಾಕಿಸ್ತಾನದಲ್ಲಿರೋ ಯಾವನೋ ಪೂರ್ವಿಕ ಒಬ್ಬನೇ ಇದ್ದ. ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ ಅಷ್ಟೇ. ನೀವೆಲ್ಲರೂ ನಮ್ಮ DNA ಪತ್ತೆ ಹಚ್ಚಿ ಹೋಗ್ತಾ ಇದ್ದರೆ ಒಂದು 60, 70, 80 ತಲೆಮಾರುಗಳ ಹಿಂದೆ ಇವತ್ತು ಪಾಕಿಸ್ತಾನದಲ್ಲಿರೋರು ನಮಗೆ ದಾಯಾದಿಗಳಾಗಬೇಕು. ಯಾವ ಭಾಷೆ ಮಾತಾಡ್ತಿದ್ದಾರೆ? ಸಿಂಧಿ ಮಾತಾಡ್ತಾ ಇದ್ದಾರೆ ಕರಾಚಿಲಿ. ಲಾಹೋರಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಪಂಜಾಬಿ ಮಾತಾಡ್ತಾ ಇದ್ದಾರೆ. ಇಸ್ಲಾಮಾಬಾದಲ್ಲಿನೂ ಸಿಂಧಿ ಮಾತಾಡ್ತಾರೆ. ಸಿಂಧು ನದಿ, ಸಿಂಧಿ, ಪಂಜಾಬಿ ಎರಡೇ ಮುಖ್ಯವಾದ ಭಾಷೆಗಳು. ಉರ್ದು ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಉರ್ದು ಕಾಶ್ಮೀರದಲ್ಲೂ ಅಷ್ಟೇ. ಉರ್ದು ಸುಮ್ಮನೆ ಕಮ್ಯುನಿಕೇಷನ್ನು ಮಾತಾಡೋದು ಕಾಶ್ಮೀರಿ. ನಾನು ಕಾಶ್ಮೀರಕ್ಕೆ 2 ಸಲ ಹೋಗಿ ಬಂದಿದ್ದೀನಿ. ಇದೇ ಶ್ರೀನಗರ ಹೋದ ವರ್ಷ ಇದೇ ಟೈಮಲ್ಲಿ ಮೇ ತಿಂಗಳಲ್ಲಿ ಇದ್ದೆ ನಾನು ಕಾಶ್ಮೀರದಲ್ಲಿ. ನಮ್ಮ ಕುಟುಂಬ ಎಲ್ಲ ಹೋಗಿದ್ವಿ. ಕಾಶ್ಮೀರಿ ಭಾಷೆ ಮಾತಾಡ್ತಾರೆ ಅವರು. ಮುಸಲ್ಮಾನರು ಕಾಶ್ಮೀರಿ ಭಾಷೆ ಮಾತಾಡ್ತಾರೆ ಆಸ್ಪಾಸ್ಗೆ ಪರಸ್ಪರ. ಆದರೆ ಆಡಳಿತ ಭಾಷೆಯಾಗಿ ಅದ್ಯಾವುದೋ ಕಾರಣದಿಂದಾಗಿ ಉರ್ದು ಇಟ್ಕೊಂಡಿದ್ದಾರೆ ಮತೀಯ ಕಾರಣಕ್ಕಾಗಿ. ಅದನ್ನು ಒಳ್ಳೆ ಕಾರಣ ಅಲ್ಲ. ಹಾಗಾಗಿ ನನ್ನ ಪ್ರಕಾರ ಕಾಶ್ಮೀರಿ ಅಧಿಕೃತ ಭಾಷೆ ಮಾಡಬೇಕು. ಡೋಗ್ರಿ ಇದೆ ಜಮ್ಮುನಲ್ಲಿ, ಅದನ್ನು ಅಧಿಕೃತ ಭಾಷೆ ಮಾಡಬೇಕು. ಅಲ್ಲಿ ಉರ್ದು ರಾಜ್ಯ ಭಾಷೆ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಅದೇ ಇವಾಗ ಕೆಲವೊಂದು ಎಮೋಷ್ನಲ್ಲು, ಸೆಂಟಿಮೆಂಟು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅದು ನಾನು ಹೇಳ್ತಿರೋದು. ಹಾಗಾಗಿ ಯುದ್ಧ ಭಾಳ ಸಂಕೀರ್ಣವಾದದ್ದು. ಅಲ್ಲಂತೂ ಇಟ್ಸ್ ಎ ಫೇಲ್ಡ್ ಸ್ಟೇಟು. ಜನ ಭಾಳ ನರಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೀತಾ ಇದೆ ಪಾಕಿಸ್ತಾನದಲ್ಲಿ. ಯಾಕಂದರೆ ಸರಿಯಾದ ಎಜುಕೇಷನ್ ಇಲ್ಲ, ಮತೀಯವಾದದ ಕಾರಣದಿಂದಾಗಿ ಬಡತನ ಇದೆ. ಎಷ್ಟು ಅವರಿಗೆ 300 ರೂಪಾಯಿನ ಪೆಟ್ರೋಲ್ ಅಂತೆ ನಮ್ಮ ಇದರಲ್ಲಿ, ನಮ್ಮ ಕನ್ವರ್ಷನ್ ರೇಟಲ್ಲಿ ಅಷ್ಟು ಈ ಥರ ಹಣದುಬ್ಬರ ಆಗಿದೆ. ಹಾಗಾಗಿ ಸೈನ್ಯದವರು ಈ ಕೋಮುವಾದಿಗಳು ಸೇರಿಕೊಂಡು ಯುದ್ಧ ಅಂದ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಅವ್ರಿಗೇನಾಗಬೇಕಾಗಿದೆ? ಅವಕ್ಕೆ ಬದುಕು ಗೊತ್ತಿಲ್ಲ, ಬಾಳೋದು ಗೊತ್ತಿಲ್ಲ. ಶ್ರೀಮಂತರು ಮಾತ್ರ ಚೆನ್ನಾಗಿದ್ದಾರೆ ಪಾಕಿಸ್ತಾನದಲ್ಲಿ, ಬಡವರು ಚೆನ್ನಾಗಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದು ರೀತಿಲಿ ಅಲ್ಲೇನಾದ್ರೂ ಹೇಗೆ ಇಂದಿರಾ ಗಾಂಧಿಯವರು ವಿಭಜನೆ ಮಾಡಿದ್ರು ಬಾಂಗ್ಲಾ ಪಾಕಿಸ್ತಾನ, ಆ ಥರಕ್ಕೆ ಈಸ್ಟ್ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶ ಹೆಂಗಾಯಿತು ಆ ಥರಕ್ಕೆ ಕೆಲವೊಂದು ಭಾಗಗಳನ್ನ ಒಡೆದು ನಮ್ಮದೇನಿದೆ ಆ ಒಂದಷ್ಟು ಭಾಗಗಳನ್ನು ಮತ್ತೆ ನಮ್ಮ ವಶಕ್ಕೆ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನನ್ನ ಪ್ರಕಾರ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ತಗೊಳ್ಳೋದಕ್ಕೆ. ಆದರೆ ಅದು ಸುಲಭ ಅಲ್ಲ, ನಾವು ಹೇಳಿದಷ್ಟು ಸುಲಭ ಅಲ್ಲ. ತುಂಬ ಟೆರೇನ್ ಈಸ್ ಎಂಟೈರ್ಲಿ ಡಿಫಿಕಲ್ಟ್. ಒಂದು ಹಿಮಾಲಯಗಳ ಇದೆಯಲ್ವಾ, ಇಲ್ಲೇನೋ ನಾವು ಬಯಲ್ಸಿ ಮೇಲೆ ಹೋದಂಗೆ ನಾವು ಇದನ್ನು ಏನಂತಾರೆ ಟ್ಯಾಂಕ್ಗಳನ್ನ ತಗೊಂಡೋಗೋಕ್ಕಲ್ಲ, ಟ್ಯಾಂಕರ್ಗಳನ್ನು. ತುಂಬ ಕಷ್ಟದ ಜಾಗ, ಅದ್ರ ಜೊತೆಗೆ ಸ್ನೋ ಬೀಳುವಂಥದ್ದು, ಇವೆಲ್ಲನೂ ನಾವು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ಪಾಕಿಸ್ತಾನ ಅದಕ್ಕೆ ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಅದು ಸೆಕ್ಯುಲರ್ ದೇಶವಾಗಬೇಕು. ಭಾರತದ ರೀತಿಯಲ್ಲೇ ಪಾಕಿಸ್ತಾನ ಜಾತ್ಯತೀತ ದೇಶವಾಗಬೇಕು. ಆಧುನಿಕ ಶಿಕ್ಷಣ ಅಲ್ಲಿ ಎಲ್ಲ ಮಕ್ಕಳಿಗೂ ಸಿಗುವಂಗಾಗಬೇಕು. ಮತ್ತು ಅವರು ಒಂದು ಸೈನ್ಯದ ಬಲವನ್ನು ಕುಗ್ಗಿಸಿ ಸಂವಿಧಾನ ಪಾಕಿಸ್ತಾನದ ಪಾಪ ಇಮ್ರಾನ್ ಖಾನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದ್ದುದರಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಮೈಂಡ್ ಇದ್ದಂತಹ ಒಂದು ಒಳ್ಳೆಯ ಪಾಕಿಸ್ತಾನ ಕಟ್ಟೋದ್ರ ಬಗ್ಗೆ ಗಮನ ಇದ್ದಂಥ ವ್ಯಕ್ತಿ. ಇನ್ನೆಲ್ಲ ಯಾವ ನೋಡಿದ್ರು ಕರಪ್ಟ್, ಔಟ್ ರೈಟ್ ಕರಪ್ಟ್ ಪಾಕಿಸ್ತಾನದ ಮುಖಂಡರುಗಳು. ಸೊ ಹಾಗಾಗಿ ನಮಗಿಂತ ಪಾಪ ಕಷ್ಟದಲ್ಲಿದ್ದಾರೆ ಅವರು. ಅವ್ರಿಗೇನಾದ್ರು ಈ ಸಂದರ್ಭದಲ್ಲಾದ್ರೂ ನಾವು ಒಂದಷ್ಟು ಮಾಡಬೇಕಾಗಿತ್ತು. ಆದರೂ ಕೊನೆಗೆ ನಿಲ್ಬೇಕಾಗಿರೋದು ಪಾಕಿಸ್ತಾನಿಗಳೇ, ಭಾರತೀಯ ಅಂದರೆ ಉಪಭಾರತೀಯರೇ. ಅವರು ಪಾಕಿಸ್ತಾನಿಗಳು ಅನ್ನೋದು ಯಾವಾಗ 60-70 ವರ್ಷದಿಂದ. ಹಾಗಾಗಿ ಅದೇನಾದ್ರು ಆಗಬೇಕಾಗಿತ್ತು, ಅದೇನೂ ಆಗಿಲ್ಲ. ಇವಂತೂ ಒಂದು ಗೊಂದಲ ನನಗನ್ಸೋ ಹಾಗೆ. ಇದು ಪಾಕಿಸ್ತಾನದವ್ರಿಗೆ ಮೇಲೆ ಬಾಂಬ್ ಹಾಕಿ ಅವ್ರ ಮೇಲೆ 10 ಬಾಂಬ್ ಹಾಕಿ ಅವ್ರು 1 ಬಾಂಬ್ ಹಾಕಿದ್ರು ಹೆಚ್ಚಿನಷ್ಟು ನಮಗೆ ಆಗುವಂಥದ್ದು. ಹಾಗಾಗಿ ಹಾಕ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಏನೋ ನಾವು ದಕ್ಷಿಣ ಭಾರತದಲ್ಲಿರುವಂಥವ್ರು ಅಥವಾ ಸೇಫರ್ ಝೋನಲ್ಲಿರೋರು ಯುದ್ಧ ಆಗಿದ್ದ ಅಂತಾರೆ. ಆದರೆ ಗಡಿ ಭಾಗದಲ್ಲಿರೋರು ಕಷ್ಟ ನೋಡಬೇಕಲ್ವಾ. ಈಗ ಆಂಧ್ರದಲ್ಲಿ ಪಾಪ ಮೊನ್ನೆ ಒಬ್ಬ ಹೆಣ ಬಂತು, ಒಬ್ಬ ಸೈನಿಕಂದು ಹುತಾತ್ಮದು. ನಮ್ಮ ಯುದ್ಧ ಆಗಿದ್ದರೆ ಸೈನ್ಯದ ಯುದ್ಧ ಆಗಿದ್ದರೆ ನಮಗೂ 100 ಜನ ನಮ್ಮ ರಾಜ್ಯಕ್ಕೂ ಒಂದು ಬರ್ತಾ ಇತ್ತು ಸೈನ್ಯದ ಯುದ್ಧದಲ್ಲಿ ಸತ್ತಂಥವ್ರು. ಹಾಗಾಗಿ ಯುದ್ಧ ಅಂತಿಮ ಆಯ್ಕೆ.
ಆಮೇಲೆ ಅದು ಒಳ್ಳೆಯ ಆಯ್ಕೆನೂ ಅಲ್ಲ, ಅಂತಿಮ ಆಯ್ಕೆ ಅಷ್ಟೇ ಅದು. ಆದ್ದರಿಂದ ಬೇರೆ ದಾರಿಗಳಿಲ್ಲದೆ ಇದ್ದಾಗ ಈ ಸಂದರ್ಭದಲ್ಲಿ ಏನು ನಡೆದಿದೆ ಅದು ಓಕೆ, ಆದರೆ ಇನ್ನೂ ಮುಂದಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾನು ಗೊತ್ತಿಲ್ಲದೆ ಕೆಲವೊಂದು ವಿಚಾರಗಳನ್ನ ಹೇಳಬಾರ್ದು, ರಾಜತಾಂತ್ರಿಕ ತೊಂದರೆಗಳಿರುತ್ತೆ. ಆದರೆ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಈಗ ನಾವು ನೋಡಿದಾಗ BJPಯಲ್ಲಿಯೇ ಒಂದಷ್ಟು ಇವಾಗ ಅಪಸ್ವರ ಎದ್ದಿದೆ. ಭಕ್ತರೇ ಮಾಡಿಬಿಡ್ಬೇಕಿತ್ತು ಅಂತಾರೆ. ಆ ಥರ ಯುದ್ಧೋನ್ಮಾದವನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಾ ನೀವು ಅಂತ ನನ್ನ ಪ್ರಶ್ನೆ. ಅದು ಯುದ್ಧೋನ್ಮಾದ ಪಾಕಿಸ್ತಾನ ಅಂತಲ್ಲ, ಮತೋನ್ಮಾದ. ಅದು ಮತೋನ್ಮಾದ. ಎಲ್ಲ ಮತಗಳು ಸುಧಾರಣೆ ಆಗಬೇಕು ನನ್ನ ಪ್ರಕಾರ. ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಥರದವರು ನಮ್ಮ ರಾಜ್ಯದಲ್ಲಿ ಬಸವಣ್ಣನ ಥರದವರು ಈ ಭಾರತದಲ್ಲಿದ್ದಂಥ ಒಂದು ಏನು ವೈದಿಕ ಪರಂಪರೆನೋ, ಸನಾತನ ಅಂತಿರೋ, ನೀವು ಹಿಂದೂ ಅಂತಿರೋ, ಇವುಗಳಲ್ಲಿದ್ದಂತಹ ಅಸಮಾನತೆಗಳನ್ನು, ಕೆಲವೊಂದು ನೀಚ ಪದ್ಧತಿಗಳನ್ನ ಬದಲಾವಣೆ ಮಾಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸುಧಾರಕರು ಇಲ್ಲಿ ಉಟ್ಕೊಂಡ್ರು. ಇವತ್ತು ಅದೇ ರೀತಿಯಲ್ಲೇ ಒಂದು ಮಾಡರ್ನೈಸ್ ಆಗಬೇಕು. ಕ್ರಿಶ್ಚಿಯನ್ ಮತ ಸಾಕಷ್ಟು ಸುಧಾರಣೆ ಆಗಿದೆ, ಇಸ್ಲಾಂ ಮತವೂ ಸಾಕಷ್ಟು ಸುಧಾರಣೆ ಆಗಬೇಕು. ಇವೆಲ್ಲ ಆಧುನಿಕವಾದ ಶಿಕ್ಷಣ, ವಿಜ್ಞಾನ ನಮಗೆ ಎಷ್ಟೋ ವಿಚಾರಗಳಲ್ಲಿ ಪುರಾಣಗಳಲ್ಲಿರೋದು ಸುಳ್ಳು, ಅವೆಲ್ಲ ಆಗೋದಿಲ್ಲ ಅಂತ ಹೇಳಿದೆ. ಯಾವ್ಯಾವುದೋ ಮತಗ್ರಂಥಗಳಲ್ಲಿರೋದು ಇದು ಇಲ್ಲ, ಮನುಷ್ಯ ಈ ರೀತಿ ವಿಕಾಸ ಆಗಿರೋದು, ಪ್ರಾಣಿಗಳಿಂದ ಮನುಷ್ಯ ವಿಕಾಸನಾಗ್ತಾ ಬಂದಿರೋದು. ಇದಕ್ಕೆ ನಾವು ಕೇವಲ 2.5 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಹೋಮ ಸೇಪಿಯನ್ನು ವಿಕಾಸವಾಗಿದ್ದು ಅಂತ ಹೇಳುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನೋ 7 ದಿವಸಕ್ಕೆ ಹುಟ್ಬಿಟ್ಟ, 8 ದಿವಸಕ್ಕೆ ಹುಟ್ಬಿಟ್ಟ, ಇನ್ನೊಂದು ಆಗ್ಬಿಟ್ಟ, ಅದಾಗ್ಬಿಡ್ತು, ಇದಾಗ್ಬಿಡ್ತು, ಏನೇನೋ ಹೇಳ್ಕೊಂಡು ಹುಚ್ಚಾಟಗಳು ಇವೆಲ್ಲ ನನ್ನ ಪ್ರಕಾರ ಬದಲಾಗಬೇಕು. ಆದರೆ ಮನುಷ್ಯನ ನಂಬಿಕೆ ಇರುತ್ತೆ, ನಂಬಿಕೆನ ಅವಹೇಳನ ಮಾಡಬಾರ್ದು. ನಾನು ಅವಹೇಳನ ಮಾಡಿದೆ, ನಾನು ಹೇಳಿದ್ದು ಸ್ವಲ್ಪ ಅವಹೇಳನಕಾರಿಯಾಗಿತ್ತು, ಆದರೆ ಯಾಕೆ ಹೇಳ್ತಾ ಇದ್ದೀನಿ, ಚಿಂತನೆಗೆ ಹಚ್ಚಲಿ ಜನರನ್ನು. ಈ ಥರಕ್ಕೇನೋ ಒಂದು ಮತ ಯಾವುದೋ ಒಂದು ಥೂ ನನಗಂತೂ ಅಸಹ್ಯ ಆಗುತ್ತೆ. ಕೆಲವೊಂದು ವಿಚಾರಗಳಿಗೆ ಏನೂ ಗೊತ್ತಿಲ್ಲದ ಅಜ್ಞಾನಿಗಳು ಪಾಠ ಮಾಡ್ತಿರ್ತಾರೆ, ಆ ಪಾಠಕ್ಕೆ ಜನ ಹೋಗ್ತಾರೆ. ನಮ್ಮಲ್ಲೇ ಯಾವುದೋ ಸ್ವಾಮೀಜಿಗಳು, ಶ್ರೀಗಳು ಏನೇನೋ ಹೇಳ್ತಾರಲ್ಲ, ಎಷ್ಟು ಅವೈಜ್ಞಾನಿಕವಾದ ವಿಚಾರಗಳನ್ನ ಹೇಳ್ತಾರೆ, ಆದರೆ ದೊಡ್ಡ ಮನುಷ್ಯರು ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಜನ ಯೋಚನೆ ಮಾಡಬೇಕು, ಈಗಿನ ಕಾಲದಲ್ಲಿ ಆದರೂ ಯೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಭವಿಷ್ಯ ಇಲ್ಲ. ಮತ್ತೆ ನಾವು ಕಗ್ಗತ್ತಲಿಗೆ ಹೋಗ್ತೀವಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬದುಕು ಘನತೆ ಇರೋದಿಲ್ಲ. ಇವು ಬದಲಾಗಬೇಕು. ಯಾವಾಗ ದೇವೇಗೌಡರು ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ, ಬೈರೇಗೌಡರು ಸಂದರ್ಭದ ಕೃಷಿ ಸಚಿವರಾಗಿದ್ದಾಗ ಅಲ್ಲೆಲ್ಲಿಂದನೋ ನಮಗೆ ಗೊಬ್ಬರ ಬರ್ತಾಯಿತ್ತು. ಗೊಬ್ಬರದಲ್ಲಿ ಏನೋ ಸಮಸ್ಯೆ ಆಗಿ ಕೃಷ್ಣ ಬೈರೇಗೌಡ ವೆಂಟು ಆಂಧ್ರ ಆರ್ ಸಮ್ವೇರ್ ಅಲ್ಲಿ ಟ್ರೈನಲ್ಲಿ ಕೂತ್ಕೊಂಡು ಆ ಗೊಬ್ಬರ ನಮ್ಮ ರಾಜ್ಯಕ್ಕೆ ಬರೋ ಥರಕ್ಕೆ ಖಾತ್ರಿ ಮಾಡಿಕೊಂಡ್ರು. ಗೊಬ್ಬರ ತರ್ತಿದ್ದಾಗ ಟ್ರೈನಲ್ಲಿ ಬಂದರು ಕೃಷ್ಣ ಬೈರೇಗೌಡರು. ಯಾರು? ಹೂ ಇಸ್ ಬೈರೇಗೌಡ? ಇದೇ ಕೃಷ್ಣ ಬೈರೇಗೌಡರ ತಂದೆ. ನಾವು ಬೈರೇಗೌಡರು ನೆನಪಿಸ್ಕೊಳ್ತೀವಿ, ಹೆಮ್ಮೆ ಇದೆ ನಮಗೆ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಆ ಥರದ್ದು ಯಾವ ಹೆಮ್ಮೆಯನ್ನು ಕೃಷ್ಣ ಬೈರೇಗೌಡರು ಮಾಡಿಲ್ಲ, ಯಡಿಯೂರಪ್ಪನವರು ಮಾಡಿಲ್ಲ, ಸಿದ್ದರಾಮಯ್ಯ ಮಾಡಿಲ್ಲ, ಕುಮಾರಸ್ವಾಮಿ ಮಾಡಿಲ್ಲ. ಬಟ್ ಇವರೆಲ್ಲ ಮಾಡ್ತಾರೆ ಅಂತಿಲ್ಲ. ನಾನು ಹೇಳ್ತೀನಿ, ಕಂದಾಯ ಇಲಾಖೆ ವಿಚಾರ ಬಂದು ಸೇಮ್ ಥಿಂಗ್. ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಅವ್ರೇನು ಜಾಸ್ತಿ ಏನು ಹೆಮ್ಮೆ ಪಡೋಂಥ ಕೆಲಸಗಳೇನು ಜಾಸ್ತಿ ಮಾಡಿಲ್ಲ ಅನಿಸುತ್ತೆ. ಆದರೆ ದಿನೇಶ್ ಗುಂಡೂರಾವ್ ಮಾಡ್ಕೋಬೋದಲ್ಲ. ಬೈರೇಗೌಡರದ್ದು ಒಂದು ಎಪಿಸೋಡ್ ಹೇಳಿದ್ದು ನಾನು. ಹೆಮ್ಮೆ ಇವತ್ತಿಗೂ ಕೃಷಿಕರು, ರೈತರು ಬೈರೇಗೌಡರ ಕಾಲದಲ್ಲಿ ಗೊಬ್ಬರ ಸಿಗದೇ ಇದ್ದ ಗೊಬ್ಬರನ ತರಿಸಿ ಕೊಟ್ಟರು. ಏನು ದುರ್ಭಿಕ್ಷ ಕಾಲದಲ್ಲಿ ಅಂತ ನೆನಪಿಸ್ಕೊಳ್ತಾರೆ. ಇವಂಥವ್ರು ಅವ್ರ ಮಕ್ಕಳು, ಇವರು ವಂಶ ಪಾರಂಪರ್ಯ ರಾಜಕಾರಣ ಅಂತ ಮಾಡ್ತಿದ್ದೀರಾ, ಅದನ್ನಾದ್ರೂ ಸ್ವಲ್ಪ ಗೌರವ ಬರೋಂಗೆ ಮಾಡಿ. ಯಾಕೆ ವಂಶ ಪಾರಂಪರ್ಯ ರಾಜಕಾರಣ ಅಂತ ನಾವೆಲ್ಲ ಹಂಗ್ಸೋದು, ಟೀಕ್ಸೋದು, ಅವಮಾನ ಅಂತ ಹೇಳೋದು? ಯಾಕಂದರೆ ಬಂದಂಥ ಅಪ್ಪನ ಹೆಸರು ಹೇಳ್ಕೊಂಡು ಬಂದಂಥವರು ಏನು ಕಡಿದು ಗುಡ್ಡೆ ಹಾಕ್ತಾ ಇಲ್ಲ, ಇವರು ಸುಮ್ಮನೆ ಆಸ್ತಿ ಮಾಡ್ಕೊಂಡು ಇವ್ರ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ. ಅದ್ರ ಬದಲು ಹೆಸರು ತಗೊಳ್ಳಿ, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.